ಒಂದು ದೇವರು ಈ ಟ್ರಾಕ್ಟರ್ ಏನು ಆಗಬೇಕು ಅಂತ ಮೆಟೀರಿಯಲ್ ಅದನ್ನ ಹೊರಗಡೆ ತರ್ಸ್ಕೊಂಡಿಲ್ಲ ಅದನ್ನ ಯೂಸ್ ಮಾಡ್ತೀವಿ. ಇದು ನೆಕ್ಸ್ಟ್ ಇದೆಯಲ್ಲ ಇದು ಸ್ಟೀಲ್ ಸ್ಪ್ರಿಂಗ್ ಬರುತ್ತೆ. ಇದು ಅಡ್ವಾಂಟೇಜ್ ಏನಂತಂದರೆ ಇದು ಆಪ್ರೇಟ್ ಮಾಡಿ 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 ಟೆನ್ಷನ್ ಹೋಗುತ್ತೆ. ಏನಾಗುತ್ತೆ ಇದು ಸ್ವಲ್ಪ ಸ್ವಿಚ್ ಆಪ್ರೇಟ್ ಆಗುತ್ತೆ, ಅರ್ಧ ಆಪ್ರೇಟ್ ಆಗುತ್ತೆ, ಕಾಂಟ್ಯಾಕ್ಟ್ ಆಗಲ್ಲ, ಕಾಂಟ್ಯಾಕ್ಟ್ ಸೌಂಡ್ ಬರುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿ ಯಾವುದೇ ಮತ್ತು ಅದರ ಚಾನ್ಸಸ್ ಇಲ್ಲ. ಯಾವುದೇ ಸ್ವಿಚ್ ಹಾಕಿದ್ರು ಅಲ್ಲಿ ಯಾರು ಬಂದೇ ಬರುತ್ತೆ. ಅದಕ್ಕೆ ಇದು ಸ್ಪಾರ್ಕ್ ಶೀಲ್ಡ್ ಹಾಕಿದ್ರು ಇದು ಆಪ್ರೇಟ್ ಆಗ್ತಾ ಇರುತ್ತೆ. ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಬರುತ್ತೆ, ವೈಟ್ ಕಲರ್ ಕ್ಯಾಪ್ ಬರುತ್ತೆ, ಅದನ್ನ ಮಾಡ್ತೀವಿ. ಈ ಟೆಕ್ನಾಲಜಿ ಎರಡು ಸೇಮ್ ಎಲ್ಲ ಸೇಮ್ ಬಟ್ ಶೇಪ್ ಚೇಂಜ್ ಮಾಡಿದ್ದೀವಿ. ಇದು 10 ಆಂಪ್ಸ್ ಸ್ವಿಚಸ್ ಇದು. ಇದರಲ್ಲಿ 15 ಆಂಪ್ಸ್ ಅಂತ ಲೋಡ್ ಹಾಕ್ಬೋದು. 10 ಆಂಪ್ಸ್ ಸ್ವಿಚ್ 50 ಆಂಪ್ಸ್ ಅಂತ ಲೋಡ್ ಹಾಕ್ಬೋದು. ಅದೇ ಥರ ನಮ್ಮದು 20 ಆಂಪ್ಸ್ ಸ್ವಿಚ್ 16 ಆಂಪ್ಸ್ ಕೊಡೋದು ಅಂದ್ರೆ 20 ಆಂಪ್ಸ್ ಸ್ವಿಚ್ ಬರುತ್ತೆ. 20 ಆಂಪ್ಸ್ ಸ್ವಿಚ್ಚು 25 ಆಂಪ್ಸ್ ಅಂತ ಲೋಡ್ ಹಾಕ್ಬೋದು. ಅದೇ 32 ಆಂಪ್ಸ್ ಡಿ ಪಿ ಇದೆ, 32 ಆಂಪ್ಸ್ ಡಿ ಪಿ ಇದೆಯಲ್ಲ ಅದು 35 ಆಂಪ್ಸ್ ಅಂತ ಲೋಡ್ ಹಾಕ್ಬೋದು. ಇದು ಸ್ಟೀಲಿಂಗ್ ಬರುತ್ತೆ, ಶಾಕ್ ಹೊಡೆಯುತ್ತೆ, ಇದು ಕರೆಂಟ್ ಹೊಡೆಯುತ್ತೆ. ಇದು ಹಂಗೆ ಅಂತಂದರೆ ಯಾವುದೇ ಕಾರಣಕ್ಕೂ ಕರೆಂಟ್ ಹೊಡೆಯೋದಿಲ್ಲ. ಇದೇಂದರೆ ಕೋಟಿಂಗ್ ಮಾಡೋದು ಅಷ್ಟೇ. ಇದಕ್ಕೆ ಸ್ಟೀಲ್ ಕೋಟಿಂಗ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕರೆಂಟ್ ಹೊಡೆಯೋದು ಎಲ್ಲ ಮಾಡಿ ಸುಮಾರು ಎಲೆಕ್ಟ್ರಿಕ್ ಅಂಗಡಿಗಳನ್ನು ತೋರಿಸ್ತಾರೆ. ಇದಕ್ಕೆ ಸೀರಿಯಸ್ ಆಗಿಬಿಟ್ಟು ನೋಡಿರಿ ಕರೆಂಟ್ ಬರ್ತಿದ್ರಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ಕರೆಂಟ್ ಬರೋದು ಅದು ಅಂದರೆ ಇದು ನೋಡೋಕ್ಕೆಲ್ಲ ತುಂಬ ಲುಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ರಿಸಲ್ಟ್ ಅಡ್ವಾಂಟೇಜ್ ಏನಂದ್ರೆ ಅದ್ರಲ್ಲಿ ತಪ್ಪಾಗೋದು ಏನಂತಂದರೆ ಈ ಮನೇಲಿ ವಯಸ್ಸಾದವರು ಇರ್ತಾರೆ, ಅವರಿಗೆಲ್ಲ ಈ ಥರ ಸ್ವಿಚ್ ಆಪ್ರೇಟ್ ಮಾಡಿ ಮಾಡಿ ಅಭ್ಯಾಸ ಆಗುತ್ತೆ. ಅವ್ರು ಏನಾಗುತ್ತೆ ಈ ಥರ ಸ್ವಿಚ್ ಇದ್ದಾಗ ಇಲ್ಲಿ ಆಪ್ರೇಟ್ ಮಾಡಲ್ಲ, ಈ ಮಧ್ಯೆ ಹಂಗಾಗಿ ಯಜಮಾನ್ ರೂಮರ್ಸ್ ಇದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದಿಲ್ಲ, ಏನೂ ಇದಾಗಲ್ಲ. ಅದೇ ಥರ ಬೆಲ್ ಪುಷ್ ಕ್ವಾಲಿಟಿ ಆಗಿರ್ಬೋದು, ಅದಾದ ಸ್ಪ್ರಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ವಿಚಸ್ ಎಲ್ಲ ನಮಗೆಲ್ಲ ಎಲ್ಲ ಐಟಮ್ಗೂ ಗ್ಯಾರಂಟಿ 11 ವರ್ಷ ಕೊಡ್ತೀವಿ. 11 ವರ್ಷ ಎಲ್ಲದಕ್ಕೂ ಗ್ಯಾರಂಟಿ ಇದೆ. ಇದು 15 ಆಂಪ್ಸ್ ಲೋಡ್ ಹಾಕಿದ್ರು ಯಾವುದೇ ಕಾರಣಕ್ಕೂ ಯಾವುದೂ ಸುಟ್ಟಾಗೋದಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಈ ಬ್ಯಾಕ್ ಸೈಡ್ ಯೂಸ್ ಮಾಡೋದ್ರಲ್ಲ ಪಾಲಿಕಾರ್ಬೋನೇಟ್, ಆಮೇಲೆ ಇದು ಫೈರ್ ಪ್ರೂಫ್ ಮೆಟೀರಿಯಲ್ ಇದು ನಿಮ್ಗೆ ಸುಟ್ಟೋಗೋದಾಗಲ್ಲ. ಆಮೇಲೆ ಇವೇನಂತಾರೆ ಇದೆಲ್ಲದಕ್ಕೂ ಕ್ರಾಕ್ಟರ್ಸ್ ಹಾಕ್ತೀವಿ. ನೀವು ಕೆಲಸ ಮಾಡೋದ್ರೆ ಸ್ಕ್ರೂ ಕೆಳಗೆ ಬಿಡ್ತು ಅಂತಂದರೆ ನೀವೇನು ಮನೆ ಕಟ್ಬೇಕಾದ್ರೆ ಹೊಸ ಮನೆ ಕಟ್ತಿರ್ತಾರಲ್ಲ ಏನು ಕೆಳಗಡೆ ಕ್ಲೀನ್ ಆಗಿರಲ್ಲ, ಅಲ್ಲೆಲ್ಲ ಚಕ್ಕೆ ಗಿಕ್ಕೆ ಅವು ಇವು ಧೂಳು ಬಿದ್ದಿರುತ್ತೆ, ಸ್ಕ್ರೂ ಮತ್ತೆ ಸಿಗಲ್ಲ, ತೆಗಿಯೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಎಲ್ಲ ಕ್ಯಾಪ್ಟರ್ ಸ್ಕ್ರೂ ಮಾಡಿದ್ವಿ. ಆಮೇಲೆ ನಮ್ದು ಏನಂತಂದರೆ ಎಲ್ಲದಕ್ಕೂ ನಿಮಗೆ ಮೇಲ್ಗಡೆ ಕನೆಕ್ಷನ್ ಕೊಡೋದು, ನಿಮಗೆ ವೈರಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಕನೆಕ್ಷನ್ ಕೊಡೋಕೆ ಸೀದಾ ಬರುತ್ತೆ, ಸೀದಾ ಕನೆಕ್ಷನ್ ಕೊಡ್ತೀರಾ. ಇಲ್ಲ ನಿಮಗೆ ಲೂಪಿಂಗ್ ಏನು ಮಾಡ್ತೀರೋ ಈ ಥರ ಮಾಡ್ತೀವಿ. ನಮ್ದು ಎಲ್ಲದಕ್ಕೂ ಹಂಗೆ ಬರುತ್ತೆ, ಅದೊಂದು ಅಡ್ವಾಂಟೇಜಸ್. ನಮ್ದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್, ಯಾವುದು ಹೊರಗಡೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಲ್ಲ. ಬ್ಯಾಂಡ್ ಎಲಿಟ್ ಇದೆಯಲ್ಲ, ಬ್ಯಾಂಡ್ ಎಲಿಟ್ ಎಲೆಕ್ಟ್ರಾನಿಕ್ ಪಾರ್ಟ್ ಮಾತ್ರ ಹೊರಗಡೆಯಿಂದ ಬರುತ್ತೆ ನಮಗೆ, ಅದು ಒಳ್ಳೆ ಕ್ವಾಲಿಟಿ ಮಾಡಿಸ್ತೀವಿ. ಬಟ್ ಅದನ್ನು ಅಸೆಂಬಲ್ ಮಾಡೋದಲ್ಲ ನಾವೇ ಆ ಫ್ಯಾಕ್ಟ್ರಿಯಲ್ಲೇ ಮಾಡ್ತೀವಿ. ನಾವು ಒಂದು ಪ್ರಾಡಕ್ಟನ್ನು ಹೊರಗಡೆ ಮಾಡಿಸಲ್ಲ. ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಮ್ಮ ಹತ್ರ ಟೈಪ್ ಇದೆ, ನಾವೇ ಮಾಡ್ತೀವಿ. ಅಕಸ್ಮಾತ್ ಎಲ್ಲ ನಮ್ಮ ಎಂಡಿ ಏನಿದಾರಲ್ಲ ಅವ್ರು ಎಲೆಕ್ಟ್ರಿಕಲ್ಲಿ ಭಾರಿ ನಾಲೆಡ್ಜ್ ಅವ್ರಿಗೆ. ಈಗ ಎಲ್ಲ ಸ್ವಿಚಸ್ ಹೇಳಬೇಕು ಅಂತಂದರೆ ಹೊಸ ಬರಬೇಕು ಮಾಡಬೇಕು ಒಂದೂರಿಂದ 2 ವರ್ಷ ಅವರು ವ್ಯಾರಂಟಿ ಮಾಡ್ತಾರೆ. ನಮ್ದೆಲ್ಲ ಸ್ವಿಚ್ ಮ್ಯಾನುಫ್ಯಾಕ್ಚರ್ ಆಯಿತು ಅಂತಂದರೆ ಈ ಒಂದು ಲ್ಯಾಂಡ್ 2 ಲಕ್ಷ ಆಗ್ಬಿಟ್ಟು ಅಂದರೆ ಹೊಸತಿ ಮಾತ್ರ 2 ಲಕ್ಷ, ಹೊಸತಿ 4 ಲಕ್ಷ ಸತಿ ಆಪ್ರೇಟ್ ಆಗುತ್ತೆ. ಅವಾಗ ಆ ಲ್ಯಾಂಡ್ನ ಹೊರಗಡೆ ಬಿಡ್ತೀವಿ. ಆಮೇಲೆ ಪ್ರತಿಯೊಂದು ಸ್ವಿಚ್ಚನ್ನು ಚೆಕ್ ಮಾಡಿ ಅಲ್ಲಿ ಯೂನಿಟಲ್ಲಿ ಪ್ರತಿಯೊಂದು ಸ್ವಿಚ್ಚನ್ನು ಚೆಕ್ ಮಾಡಿ ಹೊರಗೆ ಬರುತ್ತೆ. ನಮ್ಮದು ಅನ್ನೆಸರಿ ಕಂಪ್ಲೇಂಟ್ ಬರೋದು ಅವೆಲ್ಲ ಆಗಲ್ಲ. ಅರ್ಧ ಗಂಟೆ ಮುಗಿಸ್ಬಿಡ್ತೀವಿ. ಫೋನ್ ಬಂದ್ರೆ ಸ್ವಲ್ಪ ಆಫ್ ಮಾಡಿ, ಯಾಕಂದ್ರೆ ಅಲ್ಲಿ ಹಿಂದ್ಗಡೆ ಮಾತಾಡ್ತಿದ್ರೆ ನಾವು ಮಾಡೋದು ಕೇಳಲ್ಲ, ಮೈಕೆಲ್ಲ ಏನಿಲ್ಲ, ನಾವೇ ಮಾತಾಡ್ಬೇಕಲ್ಲ. ಒಂದು ಅರ್ಧ ಗಂಟೆ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ನಾವು. ಅದೇ ಥರ ಈಗ ಸ್ವಿಚಸ್ ಇನ್ನೆಲ್ಲ ನಿಮ್ಗೆ ಆಯಿತು. ಈಗ ಸಾಕೆಟ್ ಅದ್ರ ಬಗ್ಗೆ ಗೊತ್ತಿರುತ್ತೆ. ಈ ಸಾಕೆಟ್ ಬಗ್ಗೆ ಬಂತು ನೋಡಿ, ಇಷ್ಟು ಥರ ಸಾಕೆಟ್ ಎಲ್ಲ ಇದೆ. ಇಷ್ಟು ಥರ ಸಾಕೆಟ್ ಫಸ್ಟ್ ಇವೆಲ್ಲ ಬರ್ತಿತ್ತು. ಈಗ ಯಾವ ಸಾಕೆಟ್ ಬರಲ್ಲ, ಇದೆಲ್ಲ ಸ್ಟಾಪ್ ಮಾಡಿ ನೋಡಿ. 2 ಪಿನ್ ಸಾಕೆಟ್ ಅಲ್ಲಿ ISA ಸ್ಟ್ಯಾಂಡರ್ಡ್ ಅದಿಲ್ಲ ಅಂತೇಳಿ 2 ಪಿನ್ ಸಾಕೆಟ್ ಬಂದ್ ಮಾಡಿದರೆ ಬರಲ್ಲ. ಅದಾದ್ಮೇಲೆ 5 ಪಿನ್ ಸಾಕೆಟು ಬರಲ್ಲ. ಈಗೆಲ್ಲ 3 ಪಿನ್ ಸಾಕೆಟ್ ಮಾಡಿದರೆ ಎಲ್ಲ ನಮ್ಮ ಹತ್ರ ಇಂಡಿಯನ್ದು ಇದಕ್ಕೆ ಬರೋದು 2 ಪಿನ್ ಸ್ವಲ್ಪ ಸಣ್ಣ ಕಂಪ್ನಿ, ಹಾಗಾಗಿ ನಮ್ದು ಸೇಲ್ಸು ಕಮ್ಮಿ ಇದೆ. ಹಾಗಾಗಿ 5 ಪಿನ್ ಸಾಕೆಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಿದೆ ಸ್ಟಾಕು. ಹಾಗಾಗಿ ಇವತ್ತು 5 ಪಿನ್ ಸಾಕೆಟ್ ಕೊಡ್ತಾ ಇದ್ದೀವಿ. ಅದು 1 ತಿಂಗಳು ಬರ್ತಾವೆ, 2 ತಿಂಗಳು ಖಾಲಿ ಆಗುತ್ತೆ ಗೊತ್ತಿಲ್ಲ ನಮಗೆ. ಖಾಲಿ ಆಗುತ್ತೆ ನಾವು 5 ಪಿನ್ ಸಾಕೆಟ್ ನಾವು ಕೊಡ್ತೀವಿ. ಇವತ್ತು 5 ಪಿನ್ ಸಾಕೆಟ್ ಇದೆ.
ಯೂನಿವರ್ಸಲ್ ಸಾಕೆಟ್ ಬರ್ತಿತ್ತಲ್ಲ ನಿಮಗೆ, ಇಂಟರ್ನ್ಯಾಷನಲ್ ಸಾಕೆಟ್ ಬರೋಲ್ಲ ಈಗ, ಅದು ಸ್ಟಾಪ್ ಮಾಡಿದ್ದೀವಿ. ಅದೇ ಥರ 69 ಸಾಕೆಟಲ್ಲಿ ಏನಾಗುತ್ತೆ ಇಷ್ಟಿದಾಗುತ್ತೆ. ಇದ್ರ ಬಗ್ಗೆ ನಾನು ಸಾಕೆಟ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದರೆ, ಫಸ್ಟ್ ನಮ್ದು 69 ಸಾಕೆಟ್ ಬರ್ತಿತ್ತು, ಈಗ 69 ಸಾಕೆಟ್ ಬರ್ತಿತ್ತು. ಈಗ ಏನು ಮಾಡಿದ್ದೀವಿ, ಸ್ವಲ್ಪ ಯಾವ ಒಂದು 100ಕ್ಕೆ ಒಂದು 2 ಕಡೆ 3 ಕಡೆ ಕಂಪ್ಲೇಂಟ್ ಬರ್ತಿತ್ತು. ಈಗ ಏನು ಮಾಡ್ಬಿಟ್ಟಿದ್ದೀವಿ ನಾವು ಅಂತಂದರೆ 69 ಸಾಕೆಟ್ ಇದೆಲ್ಲ 25 ಮಾಡ್ಬಿಟ್ಟಿದ್ದೀವಿ. 25 ಸಾಕೆಟ್ ಇದು ನೋಡಿ, ಇದು ಜಸ್ಟ್ ಹಂಗೆ ವೆಯ್ಟ್ ಇಟ್ಟು ನೋಡಿರಿ, ಇದ್ರೊಳಗೆ ಏನು ಹಾಕಿದ್ದು ಗೊತ್ತಾಗುತ್ತೆ. 69 ಸಾಕೆಟ್ ಓಪನ್ ಮಾಡಿ ಇದು ನೋಡಿ, ಇದಕ್ಕೆ ವೆಯ್ಟ್ ಆಗಬೇಕು ನೋಡಿರಿ, ಇದಕ್ಕೆಲ್ಲ ತುಂಬ ಹೆವಿ ಮಾಡಿದ್ದೀವಿ. ಇದು ಹೊಸದಿಗೆ ಬಂದಿರೋದು. ಈಗೆಲ್ಲ ಬರೋ ಐಟಮ್ ಎಲ್ಲ 69 ಸಾಕೆಟ್ ಅಪ್ ಟು 69 ಸಾಕೆಟ್ನ 25 ಆಮ್ಸ್ ಸಾಕೆಟ್ ಅಂತ ಮೆನ್ಷನ್ ಮಾಡೋಕ್ಕಾಗಲ್ಲ. ನಾವು ಅದರಲ್ಲಿ 25 ಆಮ್ಸ್ ಲೋಡ್ ಹಾಕ್ಬೋದು ಅಂತೇಳಿ ಅದನ್ನ ಮೆನ್ಷನ್ ಮಾಡಿ 25 ಆಮ್ಸ್ ಲೋಡ್ ಹಾಕಿ 25 ಆಮ್ಸ್ಗಿಂತ ಏನು ಜಾಸ್ತಿ ಇದು ಮಾಡ್ತಾರೆ ಅಲ್ವಾ. ಇದು ವೆಯ್ಟ್ ನೋಡಿ ಗೊತ್ತಾಗುತ್ತೆ. ಅದೆಲ್ಲ ಯೂಸ್ ಮಾಡೋದು DPMCB ಫ್ಯಾನು ಲೈಟಿಂಗು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮಾಡ್ಬೋದು ನಾವು. ಬಟ್ ನಮ್ಮ ಕಂಪ್ನಿ ಮಾಡಲ್ಲ, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಕೊಡೋಲ್ಲ. ಒಂದ್ಸತಿ ಮನೆಗೆ ಹಾಕಿದ್ವಿ ಅಂತಂದ್ರೆ ಅಲ್ಲ ನೋಡಿ ಪೈಪಿಂಗ್ ಸಾಕೆಟ್ ಅಂತಂದ್ರೆ ಇದೆಯಲ್ಲ, ಪೈಪಿಂಗ್ ಸಾಕೆಟ್ ಹಾಕ್ಬೇಕಾರೆ ಇದೆಲ್ಲ ಇದಕ್ಕೆಲ್ಲದು ಡಬಲ್ ಶಟರ್ಸ್ ಬರುತ್ತೆ. 1, 2, 3 ಇದಕ್ಕೆ ಬೇರೆ ಶಟರ್ಸು, ಒಳಗಡೆ ಬೇರೆ ಶಟರ್ಸ್ ಬರುತ್ತೆ. ಇದು ನೋಡ್ರಿ, ನೀವು 2 ಪಿನ್ ಹಾಕ್ಬೇಕು ಅಂತಂದ್ರೆ ಈ ಪೆನ್ಸಿಲ್ ಇಟ್ಟು ಹಾಕ್ಬೇಕಾಗ್ತದೆ. ನಮ್ದು ರಂಗಲ್ಲ, ಈಸಿಯಾಗಿ ಹೋಗುತ್ತೆ. ಹೋದ್ಮೇಲೆ ಇದು ಅಲ್ಲಾಡೋದು, ಶೇಕ್ ಆಗೋದು ಅವೆಲ್ಲ ಆಗಲ್ಲ. ಅದೇ ಥರ ನೋಡಿ, ಯಾಕೆ ಈಗ 2 ಪಿನ್ ಹಾಕಿದ್ರೆ ಅಂತಂದ್ರೆ ಕೆಳಗಡೆ 3 ಪಿನ್ ಇದೆಯಲ್ಲ, 3 ಪಿನ್ ಹಾಕ್ತಿರಲ್ಲ ಅದು ಕ್ಲೋಸ್ ಆಗಿದೆ, ಕ್ಲೋಸ್ ಆಗುತ್ತೆ. 2 ಪಿನ್ ಮಾತ್ರ ಅದು ಲಾಫ್ಟ್ ಆಗುತ್ತೆ ನೋಡಿ. ಇದು ಶೇಕ್ ಆಗೋದು ಅವೆಲ್ಲ ಆಗೋದು, ಮತ್ತು ವಾಪಸ್ ಬರೋದು, ಚಾರ್ಜರ್ ಹಾಕ್ದಾಗ ಸ್ವಲ್ಪ ಆದಮೇಲೆ ಕೆಳಗೆ ಬರುತ್ತೆ, ಅವೆಲ್ಲ ಆಗಲ್ಲ. ಇದು ಒಳಗಡೆ ಯೂಸ್ ಮಾಡಿರೋ ಮೆಟೀರಿಯಲ್ ಅದೇ ಥರ ಯೂಸ್ ಮಾಡಿದ್ದೀವಿ. 3 ಪಿನ್ ಅಷ್ಟೇ ಈಸಿಯಾಗಿ ಹೋಗುತ್ತೆ, 3 ಪಿನ್ ಶೇಕ್ ಆಗಲ್ಲ. ಅದನ್ನು ಕಂಪ್ಲೇಂಟ್ಸ್ ಏನಿಲ್ಲ. ಇದರಲ್ಲಿ ಸಣ್ಣ ಪುಟ್ಟ ಇದೆಯಲ್ಲ ಎಲ್ಲದನ್ನು ನಾವು ಸುಮಾರು ಕಂಪ್ನಿದೆಲ್ಲ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನೋಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕೆಲ್ಲ ಇದು ಮಾಡಿದ್ದೀವಿ ನೋಡಿ. ಫುಲ್ ಈಸಿಯಾಗಿ ಹೋಗುತ್ತೆ. ಮತ್ತು ಆಮೇಲೆ ಅರ್ಧಕ್ಕರ್ಥ ಹೋಗೋದು, ಇಷ್ಟು ಗ್ಯಾಪ್ ಬರೋದು, ಇದೆಲ್ಲ ಗ್ಯಾಪ್ ಬರೋದು ಮಧ್ಯೆ ಆಗಲ್ಲ, ಕ್ಲೀನಾಗಿ ಕೊಡ್ತು. ಅವಾಗ ಏನಾಗುತ್ತೆ ಅಂದರೆ ಲೂಸ್ ಕಾಂಟ್ಯಾಕ್ಟ್ ಆಗೋದು, ಈ ಸಾಕೆಟ್ ಶೂಟ್ ಆಗೋದು, ಆರ್ಕ್ ಆಗೋದು ಅವೆಲ್ಲ ಏನಾಗಲ್ಲ. ಇವಾಗ 2 ಪಿನ್ ಅಷ್ಟೇ, ನೀವು ಮೊಬೈಲ್ ಚಾರ್ಜರ್ ಹಾಕೋದ್ರೆ ಈಸಿ ಆಗುತ್ತೆ ಈ ಥರ. ಇದು 5 ಆಮ್ ಸಾಕೆಟ್ ಅಷ್ಟೇ. ಇದು ಅಷ್ಟೇ 6 ಆಮ್ ಸಾಕೆಟ್ ಇದೆಯಲ್ಲ, ಇದು ಅಷ್ಟೇ. ನಿಮಗೆ 10-15 ಆಮ್ಸ್ ಹಾಕೋದು ಲೋಡ್ ಹಾಕೋದು ಏನೂ ಆಗಲ್ಲ. ಯಾಕಂದರೆ ಮೊದಲಾರ ನಿಮಗೆ ದೊಡ್ಡ ಬಲ್ಬ್ಗಳೆಲ್ಲ ಹಾಕೋರು, ಈಗ ಸ್ಟ್ರೀಟ್ ಲೈಟ್ ಥರ ಇಂಥದ್ದು ಅಲರ್ಜಿ ಲೈಟ್ ಎಲ್ಲ ಹಾಕೋರು, ಮನೆ ಓಪನಿಂಗ್ ಟೈಮ್ ಇರ್ತಾರೆ. ಇವಾಗ LED ಎಲ್ಲ LED ಜಮಾನ. ನೀವು ಒಂದು ಸ್ವಿಚ್ಗೆ 4-5 ಕನೆಕ್ಷನ್ ಕೊಟ್ಟರು ಯಾವುದೇ ಕಾರಣಕ್ಕೂ ಏನು ಸುಟ್ಟಾಗೋದೆಲ್ಲ. ಈಗ 5 ಸಾಕೆಟ್ ಅಂತ 6 ಆಮ್ ಸಾಕೆಟ್, 6 ಆಮ್ ಸಾಕೆಟ್ ಎಲ್ಲ ಇದೆಯಲ್ಲ, 6 ಆಮ್ ಸಾಕೆಟ್ ಸುಮಾರು ಕಂಪ್ನಿದು ಪ್ರಾಬ್ಲಮ್ ಇದೆ. ನಮ್ಮ 6 ಆಮ್ ಸಾಕೆಟ್ ನಾವು 11 ವರ್ಷ ಗ್ಯಾರಂಟಿ ಕೊಡ್ತೀವಿ. ಎಲ್ಲ ಪ್ರಾಡಕ್ಟು ನಮ್ಮ ಕ್ಯಾಟ್ಲಾಗಲ್ಲಿಲ್ಲ, ಎಲ್ಲ ಪ್ರಾಡಕ್ಟು 11 ವರ್ಷ ಗ್ಯಾರಂಟಿ. ಎಲೆಕ್ಟ್ರಾನಿಕ್ ಐಟಮ್ ಬಿಟ್ಟು, ಎಲೆಕ್ಟ್ರಾನಿಕ್ ಐಟಮ್ ಅಂದರೆ ಒಂದು ಫ್ಯಾನ್ ರೆಗ್ಯುಲೇಟ್ರು, ಫುಟ್ ಲ್ಯಾಂಪು, ಆಮೇಲೆ ಇಂಡಿಕೇಟ್ರು, MCB, ಅದು 4-5 ಐಟಮ್ ಮಾತ್ರ 3 ವರ್ಷ ಗ್ಯಾರಂಟಿ. ಅದು ಬಿಟ್ಟು ಎಲ್ಲದಕ್ಕೂ 11 ವರ್ಷ ಗ್ಯಾರಂಟಿ. ಕ್ಯಾಟ್ಲಾಗಲ್ಲಿರೋ ಐಟಮ್ ಏನೇ ತಗೊಳ್ರಿ ಎಲ್ಲದಕ್ಕೂ 11 ವರ್ಷ ಗ್ಯಾರಂಟಿ. ನಾವು ಆಮೇಲೆ ಕೊಟ್ಟಮೇಲೆ ಅದು ಸುಟ್ಟೋದ್ರೆ ಕೊಡಲ್ಲ, ಅದು ಆಪ್ರೇಟ್ ಆಗಿಲ್ಲ ಅಂದರೆ ಕೊಡಲ್ಲ, ಅವೆಲ್ಲ ಏನಿಲ್ಲ. ಅದು ಏನಾರು ಆಗಿರಲಿ, ಅದು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಕೊಡಲ್ಲ ಹಂಗಂತಾರೆ, ಹೊಟ್ಟೆ ಕೊಡ್ತಾರೆ. ನಾನು ನಿಮ್ಮ ಅವ್ರ ಎದುರುಗಡೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನೀವು ಕಸ್ಟಮರ್ಗೆ ಹೇಳ್ಬಿಡಿ 11 ವರ್ಷ ಗ್ಯಾರಂಟಿ ಇದೆ, ನೀವು ಏನೇ ಪ್ರಾಬ್ಲಮ್ ಆದರೂ ಅವ್ರ ಚೇಂಜ್ ಮಾಡಿಸ್ಕೊಳ್ಳಿ. ನಮ್ದು ಉದ್ದೇಶ ಏನಂತಂದ್ರೆ ಅದಕ್ಕೆ ಸೂಟಬಲ್ ಆಗ ತಂದ್ಬಿಟ್ಟಿದ್ದಾರೆ. ಅದು ಸುಟ್ಟೋಗುತ್ತೆ ಮಾಡುತ್ತೆ ಅಂತಾರೆ, ಇಲ್ಲ ಸುಟ್ಟೋಗುತ್ತೆ ನಾವು ತಂದಿದ್ವಿ, ಹುಬ್ಳಿ ತಂದಿದ್ವಿ ಅಂತಾರೆ, ಬರೀ ಮೋಸ ಮಾಡ್ತಾರೆ. ನೀವು ಹುಬ್ಳಿ ಹೋಗ್ತಾರಲ್ಲ, ಇಲ್ಲಿ ರೇಟು ಅಲ್ಲಿ ರೇಟು ಏನು ಡಿಫ್ರೆನ್ಸ್ ಇರಲ್ಲ. ಮೇಲ್ಗಡೆ ಡೇಟ್ ಹಾಕಿರ್ತಾರೆ 2025 ಅಂತ ಹಾಕಿರ್ತಾರಲ್ಲ, ಅದನ್ನು ಟೋಟಲ್ ಮಾಡಿ ದುಡ್ಡಿಸನ್ ಕಳಿಸಿರ್ತಾರೆ. ನಾವು ಸುಮಾರು ನೋಡಿದ್ದೀವಿ. ಈಗ 6 ಆಮ್ ಸಾಕೆಟ್ ಅಂತ ಯಾಕೆ ಸುಟ್ಟೋಗೋದು ಹಾಕೋದು ಆಗಲ್ಲ ಅಂತಂದರೆ, ಇಲ್ಲೊಂದು ಸ್ಪ್ರಿಂಗ್ ಹಾಕಿದ್ದೀವಿ, ಬೇರೆಲ್ಲ ಹೆಂಗೆ ಬರುತ್ತೆ ಅಂದರೆ ಬರೀ ಈ ಥರ ಶೇಪಲ್ಲಿ ಮಾಡಿ ಹಾಕಿರ್ತಾರೆ.
ಇದು ಸಾಕೆಟ್ ಎಲ್ಲ ಕೂತು ಏನಾಗುತ್ತೆ ಹಾಕ್ಬೇಕಾದ್ರೆ ಹಿಂಗಾಗಿ ಅಗಲ ಆಗುತ್ತೆ. ಸ್ವಲ್ಪ ಆದ್ಮೇಲೆ ಈ ಕಡೆ ಟಚ್ ಆಗ್ತಿರುತ್ತೆ, ಈ ಕಡೆ ಟಚ್ ಆಗ್ತಿರುತ್ತೆ. ಒಂದೇ ಆಗಿ ಸ್ವಲ್ಪ ಹೀಟ್ ಆಗಿ ಆಗಿ ಸುಟ್ಟೋಗ್ಬಿಡುತ್ತೆ. ನಮ್ಗೆ ಹಂಗಲ್ಲ. ಇದೇನ್ ಮಾಡಿದೀವಿ ಅಂದ್ರೆ ಇಲ್ಲಿ ಮುಂದ್ಗಡೆ ಒಂದು ಇಂಪಾರ್ಟೆಂಟ್ ಒಂದು ಸ್ಪ್ರಿಂಗ್ ಹಾಕ್ಬಿಟ್ಟಿದ್ವಿ. ಈ ಶೇಪಲ್ಲಿ ಯು ಶೇಪಲ್ಲಿ ಸ್ಪ್ರಿಂಗ್ ಇದೆ. ಇದೇನಾಗುತ್ತೆ ಅಂದ್ರೆ ಆದ ತಕ್ಷಣ ಅದು ಇದನ್ನ ಪ್ರೆಸ್ ಮಾಡಿ ಇಟ್ಕೊಳ್ತೀವಿ, ಲಾಕ್ ಮಾಡಿ ಇಟ್ಕೊಳತ್ತೆ. ನೀವು ವೈರಿಂಗ್ ಲೂಸ್ ಕಂಡಕ್ಟ್ ಆಗೋದು ಟ್ವಿಸ್ಟ್ ಮಾಡ್ತಿರಲ್ಲ ಹಂಗೆ ಅದು ಫುಲ್ ಪ್ರೆಸ್ ಮಾಡಿ ಲಾಕ್ ಮಾಡಿ ಇಟ್ಕೊಳತ್ತೆ. ಇಷ್ಟಿದ್ರೆ ಸಾಕಲ್ಲ, ಇಷ್ಟೆಲ್ಲ ಕೂತ್ರೆ ಸಾಕಲ್ವಾ ಸಾಕೆಟ್? 6 ಆಮ್ ಸಾಕೆಟ್ ಮೇಜರ್ ಬರೋದು 20 ಆಮ್ ಸ್ವಿಚ್ಚು DEP 6 ಆಮ್ ಸಾಕೆಟ್. ನೀವು ಯಾವುದೇ ಕಂಪ್ನಿ ತಗೊಳ್ರಿ ಅದು ಸುಟ್ಟೋಗೋದು ಅದೇನೆ. ಈಗ ಅದಕ್ಕೆ ಏನು ಮಾಡಿದ್ವಿ ನಾವು ಸಣ್ಣ ಪುಟ್ಟ ಎಲ್ಲ ಇದು ಅದಕ್ಕೊಂದು ಸ್ಪ್ರಿಂಗ್ ಹಾಕಿದ್ದೀವಿ. ಸ್ಪ್ರಿಂಗ್ ಹಾಕಿದ್ದೀರ ಅಂತಂದ್ರೆ ಈಗ ಓಪನ್ ಆಗೋ ಚಾನ್ಸೇ ಇಲ್ಲ. ನೀವು ಬಿಗಿ ಇಟ್ಕೊಂಡಿರುತ್ತೆ, ನೀವು ತೆಗೆದ ತಕ್ಷಣ ಮತ್ತು ಓಪನ್ ಆಗುತ್ತೆ. ಅದ್ರ ಅಡ್ವಾಂಟೇಜು ಅದೇ ಒಂದು ಅಡ್ವಾಂಟೇಜ್. ನೋಡಿ 6 ಆಮ್ ಸಾಕೆಟ್ ಇದೆಯಲ್ಲ, ಇದು ಹಾಕಿದಾಗ ಸುಮಾರು ಕಂಪ್ನಿ ನೋಡಿದ್ವಿ ನಾವು. ಈ ಪೂರ್ತಿ ಒಳಗಡೆ ಹೋಗೋದಿಲ್ಲ, ಪೂರ್ತಿ ಒಳಗಡೆ ಹೋಗೋದಿಲ್ಲ, ಇಷ್ಟೇ ಹೋಗುತ್ತೆ. ಆಮೇಲೆ ಇಲ್ಲಿ ತನಕ ಪೂರ್ತಿ ಬರಲ್ಲ ನೋಡ್ರಿ, ಕ್ಲೀನ್ ಹಾಕು. ಹೌದಾ ನೋಡಿದ್ದು ಹಾಕಿದ್ದು ಗ್ಯಾಪ್ ಬರಲ್ಲ. ಆಮೇಲೆ ಅಂದ್ರೆ ಹಾಕಿದ್ರು ನಾವು ಗಬ್ಬ ತಿಳ್ಕೊಳತ್ತೆ. ನೀವು ಒಂದ್ಸತಿ 100 ಸತಿ ಹಾಕಿ ತೆಗೆದು ಮಾಡ್ರಿ, ಫಸ್ಟ್ ತೆಗೆದಾಗ ಏನಾದ್ರು ಟೆನ್ಷನ್ ಇರ್ತಲ್ಲ ಸೇಮ್ ಅಷ್ಟೇ ಇರುತ್ತೆ. ಆಮೇಲೆ ಹಾಕಕ್ಕೂ ಅಷ್ಟೇ ನಿಮ್ಗೆ ಈಗ ನಂದು ತೆಗೆದು ಮಟ್ಟಿ ಮಾಡ್ಬೇಕು ಅವೆಲ್ಲ ಪ್ರಾಬ್ಲಮ್ ಇಲ್ಲ. ಟೆಸ್ಟಾಗಿ ಓಪನ್ ಮಾಡ್ಬೇಕು, ಟೆಸ್ಟಾಗಿ ಓಪನ್ ಮಾಡಬೇಕು ಅದೆಲ್ಲ ಇದು ಈಸಿ ಇದೆ. ಒಳಗೆ ಬಂದ್ರೆ ಎಷ್ಟು ಟ್ರಿಪ್ ಹಿಡ್ಕೋಬೇಕು ಅದಕ್ಕೆ ಸಾಕಷ್ಟು ಹಿಡ್ಕೊಬೇಕು. ಹಂಗಾಗಿ ಏನಾಗುತ್ತೆ ಅಂದ್ರೆ ಲೂಸ್ ಕಂಟೆಂಟ್ ಆಗೋ ಚಾನ್ಸಸ್ ಕಮ್ಮಿ. ಲೂಸ್ ಕಂಟೆಂಟ್ ಆಗಲ್ಲ, ಅವಾಗ ಸುಟ್ಟೋಗೋದು. ಈಗ ಏನಾಗುತ್ತೆ ಅಂದ್ರೆ ಬರೀ 6 ಆಮ್ ಸಾಕೆಟ್ ಸುಟ್ಟೋದೇ ಪರವಾಗಿಲ್ಲ. 6 ಆಮ್ ಜೊತೆಗೆ ಈಗ ಫ್ರಿಜ್ ಆಗಿರ್ತಾರೆ, AC ಇರುತ್ತೆ, ಆಮೇಲೆ ಗೀಸರ್ ಪಾಯಿಂಟ್ ಇರುತ್ತೆ. ಅದಕ್ಕೆಲ್ಲ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮೋಲ್ಡೆಡ್ ಸಾಕೆಟ್ಸ್ ಬರುತ್ತೆ. ಅದನ್ನ ಸುಟ್ಟೋಯ್ತು ಅಂತಂದ್ರೆ ಈ ಜೊತೆ ಅದು ಸುಟ್ಟೋಗ್ಬೇಕು. ಅದು ಅದೇ ಹೇಳ್ತೀವಿ ಸರ್. ಅಣ್ಣ ಏನಂದ್ರೆ ಈಗ ಫಸ್ಟ್ ಇತ್ತು, ಈಗ ನಮ್ದೇನಂತಂದ್ರೆ ಇದರಲ್ಲಿ ವಿತ್ ಪಾರ್ಟೇಷನ್ ವಿತೌಟ್ ಪಾರ್ಟೇಷನ್ ಬರುತ್ತೆ. ಎಲ್ಲ ಪ್ಲೇಟಲ್ಲೂ ಅಷ್ಟೇ ನಮ್ದು ನೋಡ್ರಿ. ಇದರಲ್ಲೆಲ್ಲ 2 ಮಾಡ್ಲಿಂದ 3 ಮಾಡ್ಲಿಂದ ಹಿಡಿದು ಎಲ್ಲಾದ್ರೂ ವಿತ್ ಪಾರ್ಟೇಷನ್ ಬರುತ್ತೆ, ವಿತೌಟ್ ಪಾರ್ಟೇಷನ್ ಬರುತ್ತೆ. ನೀವು ವಿತ್ ಪಾರ್ಟೇಷನ್ ಪ್ಲೇಟ್ ತಗೊಂಡ್ರೆ ಅದ್ರೇನು ಪ್ರಾಬ್ಲಮ್ ಆಗಲ್ಲ. ಅದು ಇದೆ, ಅದನ್ನ ಚೇಂಜಸ್ ಮಾಡಿ ಹೇಳ್ತೀವಿ. ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಇಲ್ಲಿ ಹಾಕಲ್ಬಿಡಿ. ಕೆಲವೊಂದ್ ಕಡೆ ನಾವು ಗುಲ್ಬರ್ಗ ಬೀದರ್ ಕಡೆ ಹೋದ್ರೆ ಮಾಡ್ತಾರೆ ಅಂದ್ರೆ ಗೀಸರ್ ಪಾಯಿಂಟ್ ಸ್ವಿಚ್ ಆಪರೇಟ್ ಆಗಿರ್ತಾನೆ. ಗೀಜರ್ ಪಾಯಿಂಟ್ ಸ್ವಿಚ್ ಹಾಕಿದ್ರೆ ಡೀಪ್ ಹಾಕಿದ್ರೆ ಆಪರೇಟ್ ಮಾಡೋ ಪ್ಲೇಟ್ ಹಾಕಿದಾಗ ಅದೇ ತೋರಿಸಿ ಸರ್. ಅದಂದ್ರೆ ನಾವು ಫೋನ್ ಮಾಡೋದು ಈಗ ಫಸ್ಟ್ ಅದು ನೆಕ್ಸ್ಟ್ ಸ್ಟೆಪ್ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಈಗ ಅಂದ್ರೆ ವಿತ್ ಪಾರ್ಟೇಷನ್ ಪ್ಲೇಟ್ ಇದೆ, ಅದನ್ನ ಹಾಕೊಂಡ್ಬೇಕಾದ್ರೆ ಸರಿ ಮಾಡ್ಬೋದು ನೀವು. ಇದರಲ್ಲಿ 3 ಮಾಡ್ಲು 4 ಮಾಡ್ಲು 4 ಗೀಸರ್ ಹಾಕೋದಂದ್ರೆ ಆಲ್ಮೋಸ್ಟ್ ಎಲ್ಲ DP ಆಗ್ತಿರ ಅನ್ಸುತ್ತಲ್ಲ. ಗೀಸರ್ ಪಾಯಿಂಟ್ DP ಆಗ್ತಿರಲ್ಲ. 20 ಆಮ್ ಸ್ವಿಚ್ ಹಾಕ್ಬೇಡ್ರಿ. ಏನಾಗುತ್ತೆ ಅಂದ್ರೆ ನೀವು DPನ ಹಾಕ್ಬೇಕು ಅದಕ್ಕೆ. ಈಗ ಏನಾಗುತ್ತೆ ಅಂದ್ರೆ ಈಗ ಬೇರೆ ಕಡೆ ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಆ ಕಡೆ ಹೇಳ್ತಾರೆ ಫುಲ್ ಸ್ವೀಟ್ ವಾಟರ್, ಅಲ್ಲಿ ಗೀಸರ್ದು ನಿಮಗೆ ಕಾಯಲ್ಲಿ ಸುಟ್ಟೋಗೋದು ಆಗಲ್ಲ. ಒಳಗಡೆ ಇದು ವೈಟ್ ಕಲರ್ ಕಟ್ಟುತ್ತೆ ಆಗಲ್ಲ. ಈ ಕಡೆ ಏನಾಗುತ್ತೆ ಉಪ್ಪು ಇರೋದ್ರಿಂದ ನಮ್ಮ ಈ ಕಡೆಯಲ್ಲಿ ಹೊಸಪೇಟೆ ಬಳ್ಳಾರಿಯಿಂದ ಈ ಕಡೆ ಸ್ವಲ್ಪ ಈ ಕಡೆ ಬಂದ್ರೆ ಬೋರಲ್ಲಿ ನೀರು ಆಗುತ್ತೆ ಕಟ್ಟುತ್ತೆ. ಈಗ 10 ನಿಮಿಷದಲ್ಲಿ ಕಾಯ ನೀರು ಬರ್ತಾ ಏನಾಗುತ್ತೆ ಅಂದ್ರೆ 15 ನಿಮಿಷ 20 ನಿಮಿಷ ಆಗುತ್ತೆ. ಅವಾಗ ಏನಂದ್ರೆ ಸಾಕೆಟ್ ತಡ್ಕೊಳ್ತಿರುತ್ತೆ. 20 ಆಮ್ ಸ್ವಿಚ್ ಅದಕ್ಕೆ ಲೋಡ್ ತಡೆಯಲ್ಲ, ಬಟ್ ಅಂತ ಅದು ಸುಟ್ಟೋಗ್ಬಿಡುತ್ತೆ. ಅವಾಗ ಏನಂದ್ರೆ ನೀವು ಹಾಕ್ಬೇಕಾದ್ರೆ ನೀವು 20 ಆಮ್ ಸ್ವಿಚ್ ಹಾಕಿ ಬರೋಲ್ಲ. ಬಟ್ ಗೀಸರ್ ಪಾಯಿಂಟಿಗೆ ನನ್ನ ಅನಿಸಿಕೆ ನಿಮ್ಮ ಟೆಕ್ನಿಕಲಿ ನನಗೆ ಇದಿಲ್ಲ, ಆದ್ರೂ DP ಹಾಕಿದ್ರೆ ಒಳ್ಳೇದು ಅನಿಸುತ್ತೆ. DP ಹಾಕಿದ್ರೆ ಏನಾಗಲ್ಲ, ಅದು ತಡೆಯಷ್ಟು ತಡೆಯುತ್ತೆ. ಗೀಸರ್ ಹೋಗ್ಬೇಕು ಹೋಗೋದಷ್ಟೇ. ಈಗ ಇವಾಗ ಏನು ಮಾಡಿದೀವಿ, ಇದು ಫಸ್ಟ್ ಇದು ಈಗ ಒಂದು 6 ತಿಂಗಳಿಂದ ನಾವು ಇದು ಮಾಡ್ತಾ ಇದ್ವಿ. ಈಗ ಬಿಗ್ ಪಾರ್ಟೇಷನ್ ಪ್ಲೇಟ್ ಹಾಕ್ಬಾರ್ದು. ಈಗ ಏನಾಗಿದೆ ಅಂತಂದ್ರೆ ಈಗ ಹೊಸದೊಂದು ಸಾಕೆಟ್ ಮಾಡಿದ್ವಿ. ಇದೆಯಲ್ಲ ಇದು 6 ಆಮ್ ಸಾಕೆಟ್ ಅಲ್ಲ, ಇದು ಲೆವೆಲಿಗೆ ಬರೋದು. ಈಗ ಹೊಸ ಬರ್ತಿರೋ ಸಾಕೆಟ್ ಅಂದ್ರೆ ಇದಕ್ಕೆ ಸ್ವಲ್ಪ ಹೊರಗಡೆ ಬರುತ್ತೆ, ಸ್ವಲ್ಪ ವರ್ಷ ಹೊರಗಡೆ ಬರುತ್ತೆ. ಇದೆಲ್ಲ ಸರ್ ಇದೆಲ್ಲ ವರ್ಷ ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಏನಾಗುತ್ತೆ ಸಾಕೆಟ್ ಹಾಕ್ತಾರೆ ನೋಡ್ರೆ. ಇದು ವಿತೌಟ್ ಪಾರ್ಟೇಷನ್ ಪ್ಲೇಟ್ ಇದು.
ವಿತೌಟ್ ಪಾರ್ಟೇಷನ್ ಪೇಟೆಲ್ಲ ಆರಾಮಾಗಿ ಆಪರೇಟ್ ಆಗ್ತದೆ. ಸ್ವಲ್ಪ ಹೊರಗೆ ಬರುತ್ತೆ ಅಷ್ಟೇ ಅಷ್ಟೇ ನೋಡಿ. ಅದು ತುಂಬ ಹೊರಗೆ ಮಾಡಿ ಅದು ನೋಡೋಕ್ಕೆ ಇದು ಮಾಡಿಲ್ಲ, ಕ್ಲೀನಾಗಿ ಅಷ್ಟೇ ಕ್ಲೀನಾಗಿ ಆಪರೇಟ್ ಆಗುತ್ತೆ. 6 ಟೈಮ್ಸ್ ಹಾಕಿದ್ರೆ ಅದು ಹಾಕ್ಬೋದು. ಆದಷ್ಟು ನಿಮಗೆ ಗೀಸರ್ ಪಾಯಿಂಟ್ ಇದೆಯಲ್ಲ, ಈ ಫ್ರಿಜ್ಜು ಅಲ್ಲಿಗೆಲ್ಲ ಬೇಕಾದ್ರೆ 20 ಆಮ್ಸ್ ನಡೆಯುತ್ತೆ. ಗೀಸರ್ ಪಾಯಿಂಟಿಗೆ ಮಾತ್ರ ಆದಷ್ಟು ನೀವು 4 ಮಾಡಲ್ ಹಾಕಿ ಅದನ್ನ ಡಿ ಪಿ ಹಾಕಿದ್ರೆ ಭಾರಿ ಒಳ್ಳೆಯದು. ನಮ್ಮ ಕಂಪ್ನಿದು ಅಜೆಂಡಾ ಏನಂತಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಒಂದ್ಸತಿ ನೀವು ವರ್ಕ್ ಮಾಡಿದ್ರೆ ಮನೆಗೆ ವರ್ಕ್ ಮಾಡಿದ್ರಿ ಅಂತಂದ್ರೆ, ಒಂದ್ಸತಿ ಫಿನಿಶ್ ಮಾಡಿ ವಾಪಸ್ ಬಂದ್ರಿ ಅಂತಂದ್ರೆ ಹೊಸ ಮನೆ ಕೆಲಸ ಹಿಡಿದು ಆರಾಮ್ಸೆ ಹೋಗ್ಬೇಕು. ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಅದನ್ನು ಚೇಂಜ್ ಮಾಡಿ ಹೊರಗಡೆ ಕ್ರಾಸ್ ಕಾಂಟ್ಯಾಕ್ಟ್ ಆಗಿರಲ್ಲ. ಈಗ ತೋರಿಸೋಣ ಸಾಕೆಟ್ ಇದು ಡಬಲ್ ದಪ್ಪ ಇದೆ, ರೇಟೇಜ್ ಜಾಸ್ತಿ ಮಾಡಿಲ್ಲ ನಾವು, ಅದೇ ರೇಟ್ ಡಬಲ್ ದಪ್ಪ ಇದೆ. ಆಮೇಲೆ ಸ್ಪ್ರಿಂಟ್ ಟೆನ್ಷನ್ ಜಾಸ್ತಿ ಮಾಡಿದ್ವಿ. ಒಂದ್ಸತಿ ನೀವು ಹಾಕಿ ಕುತ್ಕೊಂಡ್ಬಿಡ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗುತ್ತೆ. ಓಪನ್ ಮಾಡಕ್ ಮತ್ತೆ JCB ತರಬೇಕು. ನೀನ ಕಳಿಸ್ಕೊಡ್ಬೇಕಾಗ, ನೀನ ಕೊಟ್ಟಿರ್ತೀವ ಸ್ವಿಚ್ ಹಾಕಿದ್ರೆ. ಬೇಜಾರು ಬರೋದು 6 ಟೈಮ್ಸ್ ಸಾಕೆಟ್ ಇದು ಪ್ರಾಬ್ಲಮ್ ಬರ್ತಲ್ಲ, ಇದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗೆಲ್ಲ ಹೇಗೆಂದ್ರೆ ಈಗ 1 ಜನವರಿ 1ನೇ ತಾರೀಕು ಮೇಲೆ ಏನು ಬಿಲ್ ಮಾಡ್ತಿದ್ವಲ್ಲ ಅವ್ರಿಗೆಲ್ಲ ಈ ಸಾಕೆಟ್ ಕಳಿಸ್ತಾ ಇದ್ದೀವಿ. ಅಕಸ್ಮಾತ್ ಈಗ ತೊಗೊಂಡ್ರೆ ಸ್ವಲ್ಪ ಹಳೆ ಸಾಕೆಟ್ ನಿಮಗೆ 6 ಟೈಮ್ಸ್ ಸಾಕೆಟ್ ಬರ್ಬೋದು. ನೆಕ್ಸ್ಟ್ ಬರೋ ಲಾಟೆಲ್ಲ ಬರುತ್ತೆ, ಅದೆಲ್ಲ ನೆಕ್ಸ್ಟ್ ಲಾಟಲ್ ಬರುತ್ತೆ. ಈ ಥರ ನಿಮಗೆ ಯೂಸ್ ಆಗುತ್ತೆ ನೋಡಿ. ನಾವು ಸ್ಯಾಂಪಲ್ ಅಂತ ಇಟ್ಕೊಂಡಿದ್ದೀವಿ, ಎಲ್ಲ ನಾವು ಈ ಥರ ರಿಕ್ವೈರ್ಮೆಂಟ್ ಮಾಡಿದಾಗ ಈ ಥರ ಆಪ್ರೇಟ್ ಮಾಡಿಸ್ತೀವಿ. ಆದರೂ ಒಂದು ಸ್ವಲ್ಪ ಇದು ನಿಮಗೆ ಪ್ರಾಬ್ಲಮ್ ಆಗಿದೆ, ಇದು ಹಂಗೆ ಇದೆ. ಅಂದ್ರೆ ಈ ರೆಗ್ಯುಲೇಟರ್ ಯಾರು ಬೇಕಾದ್ರೆ ಮಾಡ್ತಾರೆ, ಈ ನಾಬ್ ಮಾಡೋಕ್ಕಾಗಲ್ಲ. ಯಾರೋ ಡೈ ಬೇಕಾದ್ರೆ ಯಾರು ಬೇಕಾದ್ರೆ ಮಾಡೋದು. ಈ ನಾಬ್ ಮಾಡೋಕೆ ಡೈ ಬೇಕು ಅಂತಂದ್ರೆ ಹೆಚ್ಚಿಗೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೋದು. ಅವ್ರು 10 ಲಕ್ಷ ರೂಪಾಯಿ ಅದಕ್ಕೆ ಡೂಪ್ಲಿಕೇಟ್ ಮಾಡೋ ಬಂಡವಾಳ ಹಾಕಿರಲ್ಲ. ಇದೇಂದ್ರೆ ಇದೆಯಲ್ಲ, ಇದು ಈಗ ಬೇರೆ ತಗೊಂಡು ಏನಂತ ನೋಡಿ, ಇದು ಆಪರೇಟ್ ಮಾಡಿದ್ರೆ ಸೌಂಡ್ ಬರ್ತಿಲ್ಲ ನಿಮಗೆ. ಇದು ಆಪರೇಟ್ ಮಾಡಿ ನೋಡಿ, ಸೌಂಡ್ ಬರ್ತಿಲ್ಲ, ಸೌಂಡ್ ಬರ್ತಿಲ್ಲ. ಆಪರೇಟ್ ಮಾಡ್ಬೋದು. ಆಮೇಲೆ ಹಾಗೆ ವೆಯ್ಟ್ ನೋಡಿ ಗೊತ್ತಾಗುತ್ತೆ, ವೆಯ್ಟ್ ನೋಡಿ. ಸ್ಮೂತ್ ಆಗಿದೆ, ಸೌಂಡ್ ಬರುತ್ತೆ, ಬಟ್ ಸ್ಮೂತ್ ಆಗಿದೆ ಸೌಂಡ್, ಸ್ಮೂತ್ ಆಗಿದೆ. ನೀವು ಯಾಕೆ ಬಂದ್ರೆ ನಂದಂತ ಜಾಸ್ತಿ ಜೂಮ್ ಮಾಡಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಮೆಕ್ಯಾನಿಕಲ್ ಜಾಯಿನ್ ಇರುತ್ತೆ, ಎಲ್ಲದಕ್ಕೆ ಈ ಕಡೆ ಜಾಯಿನ್ ಮಾಡಿರ್ತಾರೆ. ಜಾಯಿನ್ ಮಾಡಿದ್ರೆ ನಾವು ಏನ್ ಮಾಡ್ತೇವೆ, ಇದೆಲ್ಲ ಮನೆ ಆಗ್ತಿರಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಈಗ ನೀವು ಪೈಪ್ ಹಾಕಿ ಕರೆಕ್ಟಾಗಿ ಬಿಟ್ಕೊಂಡು ಬಂದಿರ್ತೀರ. ಈ ಪ್ರಕಾರ ಏನ್ ಮಾಡಿರ್ತಾರೆ, ಒಂದ್ಸತಿ ಒಳಗೆ ಹಾಕಿ ಮಾಡಿರ್ತಾರೆ, ಇಲ್ಲ ಹೊರಗೆ ಹಾಕಿ ಮಾಡಿರ್ತಾರೆ. ಅವು ಒಂದ್ಸತಿ ಪ್ಲಾಸ್ಟಿಕ್ ಮಾಡಿದ್ರೆ ಏನು ಮಾಡ್ತಾರೆ, ಮೆಟಲ್ ವಾಶಿಗೆ ಬಂದ್ರೆ ಅವಾಗ ಏನಂದ್ರೆ ನಮ್ಮಲ್ಲಿ ಕಟ್ ಮಾಡೋದ್ರಲ್ಲಿ ಇದು ಸ್ಟ್ರೆಂತ್ ಹೋಗಲ್ಲ. ಇದೇನಂದ್ರೆ ಮೆಕ್ಯಾನಿಕಲ್ ಜಾಯಿಂಟ್ ಇದೆ ಅಂದ್ರೆ ಸ್ಟ್ರೆಂತ್ ಹೋಗುತ್ತೆ. ನಮ್ದೆಲ್ಲರೂ ಸ್ಪಾಟ್ ಬಿಟ್ಟಿದ್ದೀವಿ. ಇದು ರಶ್ ಹಿಡಿಯಲ್ಲ, ನೀವು ಗೋಡೆಲ್ ಹಾಕಿದ್ರೆ ರಶ್ ಹಿಡಿಯಲ್ಲ. ಯಾವುದೇ ಕಾರಣಕ್ಕೂ ರಶ್ ಹಿಡಿಯೋದು ಹಂಗೆ ಹೊರಗಿಟ್ಟರೆ ಬೂದಿ ಥರ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ರಶ್ ಹಿಡಿಯಲ್ಲ. ಇದೊಂದು ಗೇಜ್ ನೋಡ್ರಿ, ಇನ್ನೊಂದು ಮೆಟಲ್ ವಾಶ್ ಮಾಡಿ ಸರ್, ಗೇಟ್ ನೋಡಿ ಹೇಗೆ ಮಾಡ್ತಾರೆ. ಈಗ ಹೆಂಗೆ ಸ್ವಚ್ಛ ಕ್ವಾಲಿಟಿ ತಗೊಂಡ್ರಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಮೆಟಲ್ ಬಾಕ್ಸ್ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೀವು ಹೋಯ್ತು ಅಂತಂದ್ರೆ ನೀವು ತಪಸ್ಸವಾಗಿ ಟೈಪ್ ಮಾಡ್ತಿಲ್ಲ, ರಫ್ವಾಗಿ ಟೈಪ್ ಮಾಡಿದ್ರೆ ಟೇಪ್ ಮೇಲೆ ಕರೆಕ್ಟಾಗಿ ಗ್ಯಾಪ್ ಇದೆ.
ಫಸ್ಟಿಂದ ಐತೆ ನಾನಾ ತರಿಸಿದ್ದಿಲ್ಲ. ಅವ್ರು ತರಿಸಿಲ್ಲ. ಯಾಕೆ ಅಂತ ಹೇಳ್ತಿದ್ದೀನ, ನೀವು ಹೇಳಿದ್ರೆ ತರಿಸ್ತಾರೆ ಅವ್ರು. ಹಂಗಾಗಿ ನಿಮ್ಮ ಎದುರುಗಡೆ ಹೇಳಿದ್ರೆ ಪಡಪ್ಪ ಅಂತ ಹೇಳ್ಬೋದು ಅವ್ರಿಗೆ. ಹಾ, ನಿಮ್ಮಿಂದ ಅವ್ರು
गाइस तो आज है लिसा की मेगा मीट। लिसा के सुसेस सॉकेट्स के बारे में मैं आज आपको पूरी जानकारी बताऊंगा कि उसकी कौन सी क्वालिटी है, कैसा क्वालिटी मटेरियल्स आता है, कौन सी नई क्वालिटी है। और इसकी जानकारी लेने के लिए आज हम लिसा कंपनी की